ಅಂತೂ ಇಂತೂ ವೀಕೆಂಡ್ ಬಂತು. ಸೊ ಊರಿಗೆ ಹೋಗೋಣ. ಈ ಬೆಂಗಳೂರು ಕೊಡೋ ವರ್ಕ್ ಸ್ಟ್ರೆಸ್ಗೆ ನಮ್ ಕೋಲಾರೇ ಬೆಸ್ಟ್ ಥೆರಪಿ ಸೊ ಗುರು. ಪ್ರತಿ ವೀಕೆಂಡ್ ನಾನಂತೂ ಮಿಸ್ ಮಾಡದೆ ನಮ್ಮೂರಿಗೆ ಬಂದ್ಬಿಡ್ತೀನಿ. ನಮ್ಮೂರು ಬಂದು ಕೋಲಾರ, ಬೆಂಗಳೂರಿಂದ ಜಸ್ಟ್ 2 ಅವರ್ಸ್ ಅಷ್ಟೇ. ಸೊ ನನ್ ಬೈಕ್ ನಮ್ ಕಾಲೇಜ್ ಬೇಸ್ಮೆಂಟ್ ಅಲ್ಲಿ ಹಾಕಿ ಕೇರ್ ಮಾರ್ಕೆಟ್ ಮೆಟ್ರೋ ಹತ್ಕೊಂತೀನಿ. ಅಲ್ಲಿಂದ ಟಿನ್ ಫ್ಯಾಕ್ಟರಿ ವರ್ಗು ನಾನು ಮೆಟ್ರೋಲ್ಲೇ ಹೋಗೋದು. ಈ ಮೆಟ್ರೋಲಿ ಅದೇನ್ ಟ್ರಾಫಿಕ್ ಏನೋಪ್ಪ, ನನ್ಗಂತೂ ಸೀಟೇ ಸಿಗಲ್ಲ. ಟಿನ್ ಫ್ಯಾಕ್ಟರಿಯಲ್ಲಿ ಇಳ್ಕೊಂಡು ಆಚೆಗೆ ಬಂದ್ರೆ ನಮ್ ಕೋಲಾರ ಬಸ್ಸಸ್ ಕಾಣಿಸುತ್ತೆ. ಇಲ್ಲಿ ಬಸ್ ಹತ್ಕೊಂಡ್ರೆ ನಮ್ ಕೋಲಾರ ಜಸ್ಟ್ 1 ಅವರ್ಗೆ ರೀಚ್ ಆಗ್ತೀವಿ. ಕೋಲಾರ ರೀಚ್ ಆಗ್ತಾ ಇದ್ದಂಗೆ ನಾನು ಫಸ್ಟ್ ಕಾಲ್ ಮಾಡೋದು ನನ್ನ ಫ್ರೆಂಡ್ ಅಬಿಗೆ. ನಾನು ಎಷ್ಟೊತ್ತಲ್ಲಾದ್ರೂ ಬಲ್ಲಿ ನನ್ನ ಪಿಕ್ ಮಾಡಕ್ ಬರೋದು ಇವನೇ. ಮನೆಗೆ ಬಂದು ಟಿಫನ್ ಮಾಡಿ ನಮ್ಮ ಅಮ್ಮ ಮತ್ತೆ ದೊಡ್ಡಮ್ಮ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಕೊಂಡಿದ್ದೆ. ಅದೇ ಗ್ಯಾಪ್ ಅಲ್ಲಿ ಫ್ರೆಂಡ್ಸ್ ಬಂದ್ರು. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋ ಅಷ್ಟರಲ್ಲಿ ಈವ್ನಿಂಗ್ ಆಯ್ತು. ಈವ್ನಿಂಗ್ ಮನೇಲಿ ಬೋರ್ ಹೊಡಿತಿತ್ತು ಅಂತ ನಾನು ನಮ್ ತಂಗಿ ಬೈಕ್ ಅಲ್ಲಿ ಒಂದ್ ರೈಡ್ ಬಂದ್ವಿ. ನಮ್ ಕೋಲಾರ MG ರೋಡ್ ರೌಂಡ್ ಹಾಕೊಂಡು ಮನೆಗೆ ವಾಪಸ್ ಬಂದ್ವಿ. ನೈಟ್ ಊಟಕ್ಕೆ ಚಪಾತಿ ಬೇಕು ಅಂತ ಅಮ್ಮಗೆ ಹೇಳ್ದೆ. ಬಟ್ ಅಮ್ಮಗೆ ಏನೋ ಕೆಲಸ ಆಯ್ತು ಅಂತ ನಾನೇ ಚಪಾತಿ ಇಟ್ಟು ಕಲ್ಸಿಟ್ಟೆ. ಅಷ್ಟರಲ್ಲಿ ನಮ್ ದೊಡ್ಡಪ್ಪನ ಮಾತಾಡ್ಸ್ಕೊಂಬರೋಣ ಅಂತ ಅವ್ರ ಮನೆಗೆ ಹೋದೆ. ನಮ್ ದೊಡ್ಡಪ್ಪ ಅಂತೂ ನಾನು ಇನ್ನೂ ಚಿಕ್ಕ ಮಗು ಅಂತಾನೆ ಅನ್ಕೊಂಡಿದ್ದಾರೆ. ಅಲ್ಲಿಂದ ಮನೆಗೆ ಬಂದು ನಾನು ಅಮ್ಮ ಚಪಾತಿ ಮಾಡಕ್ ಸ್ಟಾರ್ಟ್ ಮಾಡಿ ಎಲ್ಲರೂ ಊಟ ಮಾಡಿ ಆಚೆ ವಾಕಿಂಗ್ ಮಾಡೋಣ ಅಂತ ಬಂದ್ವಿ. ಸೊ ಇಲ್ಲಿಗೆ ಇವತ್ತಿನ ಡೇ ಮುಗೀತು. ನಾಳೆ ವೀಕೆಂಡ್ ಸೀರೀಸ್ ಪಾರ್ಟ್ 2 ಅಲ್ಲಿ ಸಿಗೋಣ. ಬಾಯ್ ಬಾಯ್.